ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ವತಿಯಿಂದ ಸುರಪುರ ನಗರದ ಶ್ರೀ ಪ್ರಭು ಕಾಲೇಜಿನ ಮೈದಾನದಲ್ಲಿ ಹಾಕಿರುವ 2 ಸಮಾಜದ ಧ್ವಜಗಳನ್ನು ತೆರವುಗೊಳಿಸುವ ಕುರಿತು ತಹಸೀಲ್ದಾರರಿಗೆ ಮನವಿ ಮಾಡಲಾಯಿತು. ಸುರಪುರ ನಗರದ ಶ್ರೀ ಪ್ರಭು ಕಾಲೇಜಿನ ಆಟದ ಮೈದಾನದಲ್ಲಿ 2 ಸಮಾಜದವರು ಧ್ವಜವನ್ನು ಹಾಕಿರುತ್ತಾರೆ. ಇದರಿಂದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗಿದೆ. ಈ ಪಟ್ಟಣದಲ್ಲಿ ದೊಡ್ಡ ಕಾರ್ಯಕ್ರಮಗಳು ಹಾಗೂ ಹೋಬಳಿ ಹಾಗೂ ತಾಲೂಕು ಕ್ರೀಡಾಕೂಟಗಳು ಆಗಬೇಕಾದರೆ ಇದೇ ಮೈದಾನವನ್ನು ಅವಲಂಬಿಸಿರುತ್ತಾರೆ. ಇಂತಹ 50 ವರ್ಷದ ಸುದೀರ್ಘವಾದ ಕಾಲೇಜಿನ ಆಟದ ಮೈದಾನದಲ್ಲಿ ಕೆಲವು ಸಂಘಟನೆಯ ಮುಖಂಡರು ಗಲಭೆ ಸೃಷ್ಟಿ ಮಾಡಿ ಧ್ವಜವನ್ನು ಹಾಕಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಸಂಚನ್ನು ರೂಪಿಸಿರುತ್ತಾರೆ. ಇದು ಕಾಲೇಜಿನ ಆಸ್ತಿಯಾಗಿದ್ದು ಯಾವುದೇ ರೀತಿಯ ಸರ್ಕಾರಿ ಜಾಗ ಆಗಿರುವುದಿಲ್ಲ. ಇಂತಹ ಒಂದು ವಿಶಾಲವಾದ ಮೈದಾನದಲ್ಲಿ ಧ್ವಜವನ್ನು ಹಾಕಿ ಮಕ್ಕಳಿಗೆ ತೊಂದರೆ ಮಾಡಿರುತ್ತಾರೆ. ಈಗ ಸದ್ಯದಲ್ಲೇ ಆಗಸ್ಟ್ 15ರಂದು ರಾಷ್ಟ್ರ ಹಬ್ಬವಾದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ತಾಲೂಕು ಆಡಳಿತ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಆಟದ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ಆದ್ದರಿಂದ ದಯಾಳುಗಳಾದ ತಾವುಗಳು ಮೈದಾನದಲ್ಲಿರುವ 2 ಸಮಾಜದ ಧ್ವಜಗಳನ್ನು ತೆರವುಗೊಳಿಸಿ ಅನುಕೂಲ ಮಾಡಿಕೊಡಬೇಕೆಂದು ಸಂಘಟನೆಯ ವತಿಯಿಂದ ಒತ್ತಾಯಿಸಲಾಯಿತು. ಒಂದು ವೇಳೆ ಶೀಘ್ರದಲ್ಲೇ ತೆರವುಗೊಳಿಸದೆ ಹೋದರೆ ಸುರಪುರ ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆಂದು ಮನವಿ ಮಾಡಿದರು. ಸುರಪುರ ನಗರದ ಶ್ರೀ ಪ್ರಭು ಕಾಲೇಜಿನ ಮೈದಾನದಲ್ಲಿ ಹಾಕಿರುವ 2 ಸಮಾಜದ ಧ್ವಜಗಳನ್ನ ತೆರವುಗೊಳಿಸಿಕೊಟ್ಟಿದೆ. ಮಾನ್ಯರೇ, ಸಂತರಿಸಿದಂತೆ ನಾವುಗಳಾದ ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಘಟಕ ಸಮಿತಿ ಜಿಲ್ಲಾ ಯಾದಗಿರಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸುರಪುರ ನಗರದ ಶ್ರೀ ಪ್ರಭು ಕಾಲೇಜಿನ ಮೈದಾನದಲ್ಲಿ 2 ಸಮಾಜದವರು ಧ್ವಜವನ್ನು ಹಾಕಿರುತ್ತಾರೆ. ಇದರಿಂದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ. ಈ ಪಟ್ಟಣದಲ್ಲಿ ದೊಡ್ಡ ಕಾರ್ಯಕ್ರಮಗಳು ಮತ್ತು ಹೋಬಳಿ ಮತ್ತು ತಾಲೂಕಾ ಕ್ರೀಡಾಕೂಟಗಳು ಕೂಡ ಆಗ್ಬೇಕಾದ್ರೆ ಇದೇ ಮೈದಾನವನ್ನು ಅವಲಂಬಿಸಿರುತ್ತಾರೆ. ಇಂಥ 50 ವರ್ಷದ ಸುದೀರ್ಘವಾದ ಕಾಲೇಜಿನ ಆಟದ ಮೈದಾನದಲ್ಲಿ ಕೆಲವು ಸಂಘಟನೆಯ ಮುಖಂಡರು ಗಲಭೆ ಸೃಷ್ಟಿ ಮಾಡಿ ಧ್ವಜವನ್ನು ಹಾಕಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಸಂಖ್ಯೆಯನ್ನು ರೂಪಿಸಿರುತ್ತಾರೆ. ಕಾಲೇಜಿನ ಆಸ್ತಿಯಾಗಿದ್ದು ಯಾವುದೇ ರೀತಿ ಗಾಯರಾಣ ಜಾಗ ಇರುವುದಿಲ್ಲ. ಇಂತಹ ಒಂದು ವಿಶಾಲವಾದ ಮೈದಾನದಲ್ಲಿ ಧ್ವಜವನ್ನು ಹಾಕಿ ಮಕ್ಕಳಿಗೆ ತೊಂದರೆಯನ್ನು ಮಾಡಿರುತ್ತಾರೆ. ಈಗ ಸದ್ಯದಲ್ಲಿ 15ನೇ ಆಗಸ್ಟ್ 2025ರಂದು ರಾಷ್ಟ್ರ ಹಬ್ಬವಾದ ಸ್ವತಂತ್ರ ದಿನಾಚರಣೆಯನ್ನು ತಾಲೂಕಾ ಆಡಳಿತ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಆಟದ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಆದ್ದರಿಂದ ದಯಾಳುಗಳಾದ ತಾವು ಸದರಿ ಮೈದಾನದಲ್ಲಿರುವ 2 ಸಮಾಜದ ಧ್ವಜಗಳನ್ನು ತೆರವುಗೊಳಿಸಿ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಸಂಘಟನೆಯಿಂದ ತಮಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಒಂದು ವೇಳೆ ಶೀಘ್ರದಲ್ಲಿ ತೆರವುಗೊಳಿಸದೆ ಹೋದರೆ ಸುರಪುರ ಬಂದ್ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆ. ಧನ್ಯವಾದಗಳು. ಜನಪರ ವೇದಿಕೆಗೆ